ಕಣಜೆ ಹುಳ. ಕಣಜೆ ಹುಳ ನೋಡಿ, ಈಗ ಇರಿಯಿಂದ ಲಾರ್ವವನ್ನು ತೆಗೆದು ತಿಂತಾ ಇದೆ. ಹಾಗೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಇದನ್ನು ಕಮ್ಮಿ ಮಾಡಲಿಕ್ಕೆ ಆಗ್ತದೆ. ಹೇಗೆಂದರೆ ಈ ಟ್ಯೂಬನ್ನು ಅಂದರೆ ನಾವೇನು ಮಾಡಬೇಕು ಅಂದರೆ ಈ ರೀತಿ ಎರಿಯಿದ್ರೆ ಅದೀಗ ನೋಡಿ ಅದನ್ನು ತಗೊಂಡು ಹೋಯಿತು ಅಂದರೆ ಮರಿಗೆ ಆಹಾರ ಕೊಡಲಿಕ್ಕೆ ಬೇಕಾಗಿ ಇದು ತಗೊಂಡು ಹೋಗೋದು ಇಲ್ಲಿಂದ. ಅದು ಮರಿಯ ಬಾಯಿಗೆ ಅಂದರೆ ಮೊಟ್ಟೆ ಇಟ್ಟ ಲಾರ್ವಕ್ಕೆ ಆಹಾರ ಕೊಡ್ತದೆ. ಹಾಗೆ ಕೊಡುವಾಗ ನಾವು ಏನು ಮಾಡಬೇಕು, ಇದರಿಂದ ನಿಧಾನವಾಗಿ ನಾವು ಈ ಎರಿಯ ಒಳಗಿದ್ದ ಮೊಟ್ಟೆಗಳನ್ನು ತೆಗೆಯಬೇಕು. ಇದು ಲಾರ್ವವನ್ನು ತೆಗೆಯಬೇಕು. ಒಂದಿಷ್ಟು ಸ್ವಲ್ಪ ಅಂದರೆ ಹಾಕಿ ಕೊಡಬೇಕು ಇದಕ್ಕೆ. ಹಾಗೆ ಅದೇ ರೀತಿ ಹಾಕಿ ಕೊಟ್ಟದ್ದನ್ನು ಒಂದು ತಗೊಂಡೋಗಿ ಇಲ್ಲಿ ತಿಂತಾ ಇದೆ. ಇಲ್ಲಿ ನೇತಾಡಿ ತಿಂತಾ ಇದೆ. ಹಾಗೆ ಅದನ್ನು ತಿಂದು ಅಲ್ಲಿ ಕೊಂಡೋಗಿ ಅದರ ಬಾಯಿಗೆ ಅಂದರೆ ಲಾರ್ವದ ಬಾಯಿಗೆ ಆಹಾರವನ್ನು ಕೊಡುವುದು ಇದು. ಹಾಗೆ ಕೊಟ್ಟಾಗ ಒಂದಿಷ್ಟು ಹಾಗೆ ನೋಡಿ ಅದನ್ನು ತಿಂತಾ ಇದೆ. ತಗೊಂಡೋಯ್ತು. ಈಗ ಅಲ್ಲಿ ಕೂತ್ಕೊಂಡು ಅಲ್ಲಿ ತಿಂತಾ ಇದೆ. ಹಾಗೆ ನೋಡಿ ಇದಕ್ಕೆ ಒಂದಿಷ್ಟು ಇದನ್ನು ಮಿಕ್ಸ್ ಮಾಡಿದ್ದೇನೆ. ಹಾಗೆ ಇದು ತಗೊಂಡು ಹೋದ ನಂತರ ಅಲ್ಲಿದ್ದ ಲಾರ್ವಗಳೆಲ್ಲ ಸತ್ತಾಗ ಅಂದರೆ ಒಂದಿಷ್ಟು ಪ್ರಮಾಣದಲ್ಲಿ ಕಮ್ಮಿ ಆಗ್ತದೆ ಇದು ಈ ಕಣಜೆ ಹುಳದ್ದು ಕಮ್ಮಿ ಆಗ್ತದೆ. ಹೀಗೆ ಇಡುವಾಗ ಅಂದರೆ ಇದರಲ್ಲಿ ಕೆಲವೊಂದರಲ್ಲಿ ಜೇನುತುಪ್ಪಗಳೆಲ್ಲಿರ್ತದೆ. ಅದನ್ನು ನಾವು ಅಂದರೆ ಒಂದು ದಿವಸ ಮುಂಚೆ ತಂದಿಟ್ಟು ಅದರ ಜೇನುನೊಣಗಳೆಲ್ಲ ಬಂದು ಆ ಜೇನುತುಪ್ಪವನ್ನು ಮತ್ತು ಇದೆಲ್ಲ ಇರುವೆಗಳೆಲ್ಲ ತಗೊಂಡು ಹೋಗಿರ್ತದೆ. ನಂತರ ಒಂದು ದಿವಸದ ನಂತರ ನಾವೇನು ಮಾಡಬೇಕು, ಈ ರೀತಿ ಮಿಕ್ಸ್ ಮಾಡಿ ಇಡಬೇಕು. ಯಾಕೆಂದರೆ ಇದರಲ್ಲಿ ಕೆಲವೊಮ್ಮೆ ನೊಣಗಳು ಸಹ ಬಂದು ನೋಡಿ ಬರ್ತಾ ಇದೆ ನೋಡಿ, ಬಂದು ನೋಡಿ ಇಲ್ಲೇ ತಿಂತಾ ಇದೆ. ಹಾಗೆ ಕೆಲವೊಂದು ತಗೊಂಡು ಹೋಗ್ತದೆ. ಹಾಗೆ ನಾವು ಇದರಲ್ಲಿದ್ದ ಜೇನುತುಪ್ಪ ಅಂದರೆ ಜೇನುನೊಣಗಳು ಇದಕ್ಕೆ ಬರುವುದಿಲ್ಲ ಅಂತ ಹೇಳಿದ ನಂತರವೇ ನಾವು ಈ ರೀತಿ ಮಾಡಿಡಬೇಕು. ಹಾಗೆ ಕಳೆದ ವರ್ಷ ಅಂದರೆ ನನಗೆ ಕಣಜದ ಹುಳದ ಇದು ಸ್ವಲ್ಪ ಕಮ್ಮಿ ಇತ್ತು. ಹಾಗೆ ಈ ಸಾರಿ ಈ ರೀತಿ ಒಂದು ಹೊಸ ಟ್ಯೂಬ್ ತಂದಿದ್ದೇನೆ. ಈಗ ಈ ವರ್ಷ ನೋಡಬೇಕು ಏನೆಲ್ಲ ಆಗ್ತದೆ ಅಂತ.